ನೀರು ಅಮೂಲ್ಯ ವಸ್ತು. ಅದನ್ನು ಅವಶ್ಯಕತೆಗೆ ತಕ್ಕಂತೆ ಮಿತವಾಗಿ ಬಳಸಬೇಕು. ಪೋಲು ಮಾಡಬೇಡಿ ಅಂತ ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಹೇಳಿದ್ದಾರೆ. ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನೆ ಮತ್ತು ವಿಶ್ವ ಜಲ ದಿನದ ಮಹತ್ವ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು. ಜಗತ್ತಿನಾದ್ಯಂತ ಇಂದು ನೀರು ಎಲ್ಲರಿಗೂ ಎಲ್ಲದಕ್ಕೂ ಬೇಕಾಗಿದೆ. ಆದರೆ ಅದನ್ನು ಬಳಸುವ ರೀತಿ ಸರಿಯಿಲ್ಲವೆಂದರು. ಒಂದು ಕಾಲದಲ್ಲಿ ಹಾಲನ್ನು ಮಾಡ್ತಾ ಇದ್ದರೆ ನೀರನ್ನು ಮಾಡ್ತಾ ಅದರಿಂದ ಹಾಲಿನೂ ಜಾಸ್ತಿ ಅನೇಕ ಪುಸ್ತಕಗಳು ಹೆಚ್ಚಾಗ್ತಾ ಇದೆ. ಈಗ ಮಾವು ಬಂದಿದೆ, ಅದೇ ಆಗ್ತಾ ಇದೆ. ಅನೇಕ ಕಡೆಯಲ್ಲಿ ನಿಮಗೆ ಬೇರೆ ಬೇರೆ ದಾಳಿಗಳನ್ನ ಬಂದಿದ್ದಾರೆ. ಎಲ್ಲರೂ ಕೂಡ ಹಾಳಾಗ್ತಾ ಇದೆ. ಅದರಿಂದ ನೀವು ನೀರಿನ ಬಗ್ಗೆ ಜಾಗೃತಿ ವಹಿಸಬೇಕು. ಮತ್ತು ನಾಳೆ ಯಾವ ಟೈಮರು ಮ್ಯಾಥ್ಸ್ ಇದೆ. ನಾಳೆ ಅದರ ಬಗ್ಗೆ ನಂತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮುಂದಿನ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಮಾರ್ಗದರ್ಶನ ಮಾಡಿದರು. ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಸಾವಿರಾರು ವಿದ್ಯಾರ್ಥಿಗಳು ಪ್ರಾರ್ಥನೆಯಲ್ಲಿ ಶಿಸ್ತುಬದ್ಧವಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನೀರು, ಗಾಳಿ, ಆಮೇಲೆ ನೀರು, ಆಮೇಲೆ ಇದೆಲ್ಲ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರುವಂಥದ್ದು ನೀರು. ನೀರಿಲ್ಲದೆ ಜೀವನ ಇಲ್ಲ. ಜಲಮೇವ ಜೀವನ ತಸ್ಮ ರಕ್ಷೇ ಜಲನ. ಜಲವೇ ಜೀವನ. ಜಲವನ್ನು ರಕ್ಷಿಸಬೇಕು, ಕಾಪಾಡಬೇಕು. ಇದೆಲ್ಲ ಭಾಷೆಗಳ ಅವಶ್ಯಕತೆ. ಪೃಥಿವ್ಯಾ